ಮಾತಾಡಿದ್ದೀನಿ. ಒಂದು ಸೆಕ್ಸುವಲ್ ಹರಾಸ್ಮೆಂಟ್ ಕೇಸ್ ಬಗ್ಗೆ ವಿಮಾನ ಸ್ಟೇಷನಲ್ಲಿ ಒಂದು ಕೇಸ್ ಹಾಕಿದ್ರು, ಅದು ಡಾಕ್ಟರ್ ಇರಲಿಲ್ಲ. ಅವತ್ತು ಬಂದು ಗುಡ್ ಫ್ರೈಡೇ ನಾವು ಲೀವಲ್ಲಿದ್ವಿ. ಅದನ್ನು ಪೊಲೀಸರು ನಾವು ಹೇಳಿದ್ವಿ ಸರ್, ನಾವು ಆ ಲೊಕೇಶನಲ್ಲಿ ಇಲ್ಲ, ಬೇಕಾದ್ರೆ ಲೊಕೇಶನ್ ಚೆಕ್ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ ನಾವು ಹೇಳಿದ್ದೀವಿ. ಅದರಿಂದ ಬಿ ಟಿ ವಿಯವರಿಗೆ ಇವರು ನಾವು ಅಲ್ಲೂ ಏನೂ ಆಗಲಿಲ್ಲ ಅಂತೇಳಿ ಬಿ ಟಿ ವಿಯವ್ರು ಕೊಟ್ಟು ಕಂಟಿನ್ಯೂಸ್ ಒಂದು 10 ದಿನದಿಂದ ಬಿ ಟಿ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾನೆ ಇದ್ದಾರೆ, ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಸ್ಟಾಪ್ ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಸಾಕ್ಷಿಗಳಿದ್ದರೆ ಕೋರ್ಟಿಗೆ ಬರಲಿ, ಕೋರ್ಟಲ್ಲಿ ನೋಡ್ಕೊಳ್ಳೋಣ. ಏನೋ ಇವಾಗ ಸಾಕ್ಷಿಗಳಿದ್ದರೆ ಅವ್ರು ಬಿ ಟಿ ಎಫಲ್ಲಿ ಬಿಡ್ತಾ ಇದ್ರು, ನಾವು ಮಾತಾಡಿರೋದು ಮತ್ತು ನಾವು ಓಡಾಡಿರೋದೆಲ್ಲ ಕೊಡ್ತಿದ್ರು. ಏನು ಸಾಕ್ಷ್ಯ ಪೂರೈಗಳು ಏನಿಲ್ಲ. ಇವರು ಬೇಕಂತ ಕೆಲವು ಕಾಣದ ಕೈಗಳು SC ಕ್ಯಾಸ್ಟ್ ಆಗಿರೋದ್ರಿಂದ ಇವ್ರು ನಿಲ್ಲಿಸ್ಬೇಕು ಅಂತೇಳಿ ಕಾಣದ ಕೈಗಳು ಕೆಲಸ ಮಾಡ್ತಾಯಿದ್ದಾವೆ ಸರ್. ದಯವಿಟ್ಟು ನ್ಯಾಯ ಕೊಡಿಸಿ, ನಮ್ಗೆ ನ್ಯಾಯ ಸಿಗಬೇಕು. ನಾವು ನ್ಯಾಯದ ಮೇಲೆ ತುಂಬ ಅಂದರೆ ಕೋರ್ಟು ಇದ್ರ ಮೇಲೆ ನಮ್ಗೆ ತುಂಬ ಅಭಿಮಾನ ಇದೆ, ಗೌರವ ಇದೆ. ಅದನ್ನು ಕಾಪಾಡ್ಕೋಬೇಕಂತಲೇ ನಾವು ಇದುವರೆಗೂ ನಿಮ್ಮ ಹತ್ರ ಬಂದಿದ್ದೀವಿ. ದಯವಿಟ್ಟು ನ್ಯಾಯ ಕೊಡಿಸಿ, ನಮ್ಗೆ ನ್ಯಾಯ ಸಿಗಬೇಕು. ನಿಮ್ಮ ದಲಿತರ ಮುಖಂಡರು ನಾವು ಹಾಸ್ಪಿಟ್ಲ್ ಹೆಸರು ಕೆಡಿಸ್ಬೇಕು ಅಂತಿಲ್ಲ ಸರ್. ಹಾಸ್ಪಿಟ್ಲ್ ಸುಮಾರು ಜನಗಳಿಗೆ ಅನ್ನ ಕೊಡ್ತಾ ಇದೆ. ಆ ಹಾಸ್ಪಿಟ್ಲಿಗೆ ಕೆಟ್ಟ ಹೆಸರು ತರಬಾರ್ದು ಅಂತೇಳಿ ನಾವು ಇದುವರೆಗೂ ಯಾರನ್ನೂ ಮೀಟ್ ಮಾಡಲಿಲ್ಲ ಸರ್. ಮೀಟ್ ಮಾಡೋದು ಬೇಡ, ನಾವು ಅದಕ್ಕೆ ನಾವು ಮಾಧ್ಯಮ ಮಿತ್ರರನ್ನ ಕರೆದಿದ್ದೀವಿ. ನಾವು ಬಂದು ಶೆಡ್ಯೂಲ್ ಕಾಸ್ಟ್ ಬಂದು ಕೋಟಿಗಟ್ಟಲೆ ಜನ ಇದ್ದಾರೆ, ಎಲ್ಲ ಬೀದಿಗೆ ಬರ್ತಾರೆ. ಯಾಕಂದರೆ SCಗಳು ಬೆಳಿಬಾರ್ದು ಅನ್ನೋದು ಅವ್ರ ಉದ್ದೇಶ ಆಗಿರೋದ್ರಿಂದ ಇವ್ರು ನಮ್ಮ ಹತ್ರ ಷಡ್ಯಂತ್ರ ಮಾಡಿ ಇಳಿಸ್ತಾ ಇದ್ದಾರೆ. ದಯವಿಟ್ಟು ಮನುಷ್ಯರು ಎಲ್ಲ ಮನುಷ್ಯರೇ, ಬೆಳೆಯೋರನ್ನ ಮುಂದಕ್ಕೆ ತಳ್ಳಿ ಬೆಳೆಸಿ. ಆದರೆ ಜಾತಿ ನಿಂದನೆ ಮಾಡಿಕೊಂಡು ಜಾತಿ ಇದು ಮಾಡ್ಕೊಂಡು SCಗಳು ಅಂತೇಳಿ ಕೆಳಗಡೆ ದಯವಿಟ್ಟು ಹಾಕಬೇಡಿ, ಎಲ್ಲ ಮನುಷ್ಯರೇ. ಅದರಿಂದ ನಿಮ್ಗೆ ಹೇಳೋದೇನೆಂದರೆ ಮಾಧ್ಯಮ ಮಿತ್ರರಿಗೆ ದಯವಿಟ್ಟು BTV ಅವರು ಸ್ಟಾಪ್ ಆಗಬೇಕು ಸರ್. ನಮ್ಗೆ ಹೆಲ್ಪ್ ಮಾಡಿ ನ್ಯಾಯ ಕೊಡಿಸಿ. ನಾವಲ್ಲದಾಗ ಹೇಳ್ತಾರೆ ವಿಜಯಲಕ್ಷ್ಮಿ ಅನ್ನೋರು ನಿಮ್ಗೆ ಕೇಸ್ ಕೊಟ್ಟಿದ್ದಾರೆ. ರಾತ್ರಿ 8:15 18ನೇ ತಾರೀಕು ನೀವು ಬಸ್ ಸ್ಟ್ಯಾಂಡಲ್ಲಿ ನೀನು ನಿಮ್ಮ ಅಣ್ಣ ಹೋಗಿ ಗಾಡಿಯಲ್ಲಿ ಕುತ್ಕೊಂಡು ಕರ್ಕೊಂಡು ನೋಡು ಅಂತೇಳಿ ಕರೆದಂಗೆ ನಮ್ಮಲ್ಲಿ ಕೇಸ್ ಇರ್ತದೆ. ಆವತ್ತು ಬಂದು ಗುಡ್ ಫ್ರೈಡೇ ಆಗಿರೋದ್ರಿಂದ ನಮ್ಮ ಅಣ್ಣ ಮತ್ತು ನಾವು ಇಬ್ಬರು ಲೀವಲ್ಲಿ ಇರ್ತೀವಿ. ನಾನು ಬಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ, ನಮ್ಮ ಅಣ್ಣ ಮನೇಲಿ ಇರ್ತಾರೆ. ನಾವು ಹೇಳ್ತೀವಿ ಪೊಲೀಸರಿಗೆ ಹಿಂಗಿದೆ ಸರ್ ಅಂತೆ. ಏನಿಲ್ಲ ರೀ, ಅದು ಕೇಸ್ ಕೊಟ್ಟಿದ್ರೆ ನೀವು ಬೇಲ್ ತಗೊಳ್ಳಿ ಅಂತ ಹೇಳ್ತಾರೆ. ಈಗ ಬಂದು ನಡೀತಾ ಇರೋದು ಏನಂದರೆ, ಇದು ನಾವು SC ಕ್ಯಾಸ್ಟ್ ಆಗಿರೋದ್ರಿಂದ ಷಡ್ಯಂತ್ರ ಮಾಡಿ ಕೆಲವು ಎಂಪ್ಲಾಯೀಸ್ ಅಂದರೆ ಒಳಗಡೆ ಇರುತ್ತೆ, ಕೆಲವರು ನಮ್ಗೆ ಆಗದಿದ್ದವರು ಒಂದು 10 ಜನ ಇದ್ದಾರೆ. ಅವರು ಈ ಷಡ್ಯಂತ್ರ ಮಾಡಿ ಹುಡುಗಿನ ಎತ್ತು ಬಿಟ್ಟು ಪಾಪ ಕೇಸ್ ಕೊಡ್ತಾರೆ. ಕೇಸ್ ಕೊಟ್ಟಿರ್ತಾರೆ. ಮತ್ತು ಆವತ್ತಿನ ದಿನ ನಾವು ಲೀವಲ್ಲಿ ಇರ್ತೀವಿ. ನಾವಿರೋಲ್ಲ ಹಾಸ್ಪಿಟ್ಲಿಗೆ. ನಾವು ಹಾಸ್ಪಿಟಲ್ ಮುಸಿಬಳಿಗೆ ಅಂತ ಕೆಲಸ ಮಾಡಿ ಸರ್, ಒಳ್ಳೆ ಹಾಸ್ಪಿಟ್ಲು. ಅದು ಬಂದು ನಾವು ದೇವಸ್ಥಾನ ಅಂದ್ಕೊಂಡಿದ್ದೀವಿ. ಮಣಿಪಾಲ 30 ವರ್ಷದಿಂದ ಅನ್ನ ಹಾಕಿದೆ. ಮಣಿಪಾಲ ಆಸ್ಪತ್ರೆಯಲ್ಲಿ 30 ವರ್ಷಕ್ಕೆ ಕೆಲಸ ಮಾಡ್ತೀನಿ ಸರ್. 30 ವರ್ಷಕ್ಕೆ ಕೆಲಸ ಮಾಡ್ತೀನಿ. ಒಂದು ಕಪ್ಪು ಚಿಕ್ಕಗಳು ನನ್ನ ಮೇಲೆ ಇರೋದಿಲ್ಲ ಸರ್. 30 ವರ್ಷಕ್ಕೆ ಒಂದು 2021 ಒಂದು 3 ಜನ ಲೇಡೀಸು ನನ್ನ ಮೇಲೆ ಪಾಸ್ ಕೇಸ್ ಅಂತ ಹೇಳ್ಬಿಟ್ಟು ಮಣಿಪಾಲ ಹಾಸ್ಪಿಟ್ಲಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಅದರಲ್ಲಿ ಏನು ಮಾಡ್ತಾರೆ, 3 ತಿಂಗಳು ಎನ್ಕ್ವೈರಿ ಆಗಿಬಿಟ್ಟು ಇದರಲ್ಲೇನು ಸಾಕ್ಷಿ ಆಧಾರದಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವ್ರು 3 ಜನನೇ ಕೆಲಸಕ್ಕೆ ತೆಗಿತಾರೆ. ಅದಾದ್ಮೇಲೆ ಏನು ಮಾಡ್ತಾರೆ, ವಿಜಯಲಕ್ಷ್ಮಿ ಅವರು ಮೇನ್ ಸಾಕ್ಷಿ ಆಗಿರ್ತಾರೆ. 2021ರಲ್ಲಿ ಕೇಸ್ ಆಗಿದೆ ಸರ್. ಅದು ಇದುವರೆಗೂ ಅವ್ರು ಎಲ್ಲಿ ಹೋಗಿಲ್ಲ, ಇದು ಮಾಡಿಲ್ಲ. ಆಮೇಲೆ 18ನೇ ತಾರೀಕು 4/25 ಜೀವನ್ ವಿಮಾನ ಠಾಣೆಯಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಮೇಲೆ. ರಾತ್ರಿ 8:30 ನನ್ನ ಕೈ ಹಿಡಿದ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅವ್ರ ಉದ್ದೇಶ ಏನಂದರೆ ನನ್ನ ಕೆಲಸದಿಂದ ತೆಗಿಬೇಕು, ಮಾತಾಡಿದ್ದೀನಿ, ಏನಾದರೂ ಕೂಗಿದ್ರೆ ಕೊಡಲಲ್ಲ ಅಂತ ನಾನು ಕೇಳ್ಕೊಳ್ತೀನಿ. ಆಮೇಲೆ ಸರಿ ಅವ್ರು ಕರೆದ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಹೋಗ್ಬಿಟ್ಟು ಆಮೇಲೆ ಮೊನ್ನೆ ಏಪ್ರಿಲಲ್ಲಿ ನಮ್ಮೇಲೆ ರಾತ್ರಿ 8:30 ಬಂದುಬಿಟ್ಟು ಕೈ ಹಿಡಿದ, ಕಾಲು ಹಿಡಿದ, ಗಾಡಿ ಮೇಲೆ ಕೂತ್ಕೊಬ ಅಂತ ಹೇಳ್ಬಿಟ್ಟು ಆ ಅಮ್ಮ ನಮ್ಮ ಮೇಲೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಇದು ಕೊಡ್ತಾರೆ. ನಾವು SC ಅವರು ಅವ್ರು ಇರ್ಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ನಾವು ಬೇರೆ ನಿರೀಕ್ಷೆ ಬಿಲ್ ತೊಗೊಂಡಿದ್ದೀವಿ. ಇವಾಗ ಅದು ಡಾಕ್ಯುಮೆಂಟ್ಸ್ ಏನೇನಿದೆ ನಿಮ್ಮ ಲೊಕೇಶನ್ ತೊಗೊಳ್ಳಿ, ಲೊಕೇಶನ್ ಟ್ರೇಸ್ ಮಾಡಿ ಸರ್, ಲೊಕೇಶನ್ ತೊಗೊಳ್ಳಿ, ಏನಾದರೂ ತಪ್ಪಿದ್ರೆ ಕೇಳಿ ಕಾನೂನು ಪ್ರಕಾರ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತೀವಿ ಸರ್. ಅದರಲ್ಲಿ ಸುಳ್ಳು ಸಾಕ್ಷಿಗಳು ಕೊಡೋದಿಲ್ಲ, ಏನು ಹಿಡಿದಿದ್ದೀರಾ ನಮ್ಮನ್ನ ಈ ರೀತಿ. ನಾವು ಹೌಸ್ ಕೀಪಿಂಗ್ ಅಲ್ಲಿ ಕೆಲಸ ಮಾಡ್ಬೋದು. ಹೌಸ್ ಕೀಪಿಂಗ್ ಅವರು ಇವಾಗ ಪೋರ್ಟರ್, ನಾನು ಪೋರ್ಟರ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೆ. ಸುಮಾರು 21ನೇ ಇಸ್ವಿನಲ್ಲಿ ಇದು ಮಣಿಪಾಲ ಹಾಸ್ಪಿಟಲ್ ಅಲ್ಲಿ ಹರಾಸ್ಮೆಂಟ್ ಕೇಸ್ ಅಂತ ರೇಷ್ಮಾ ಮತ್ತು ಸುಜಾತ ಅವ್ರ ಹೆಸರನ್ನ ನಾನು ಹೇಳ್ತಾ ಇದ್ದೀನಿ. ಅವರು ಅಲ್ಲಿ BTನಲ್ಲಿ ಹೇಳಿಲ್ಲ, ನಾನು ಇವಾಗ ಹೇಳ್ತಾ ಇದ್ದೀನಿ. ಅವ್ರು ಮಾಡಿದ ಕೆಲಸ ಸೂಪರ್ವೈಸರ್ನ ಒಂದು ಎಕ್ಸಿಕ್ಯೂಟಿವ್ನ ಕೈನಲ್ಲಿ ಹಾಕೊಂಡು ವರ್ಕರ್ಸ್ಗೆ ತುಂಬಾನೇ ತೊಂದರೆ ಕೊಡ್ತಾ ಇದ್ರು. ಅದನ್ನೇ ಎಕ್ಸ್ಕ್ಲೂಸಿವ್ ಆಡಿಯೋ ಅಂತ ಅದನ್ನೇ ಟೆಲಿಕಾಸ್ಟ್ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಹೇಳಿರೋದಕ್ಕೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ. ಖಂಡಿತ ಅದೆಲ್ಲ ಶುದ್ಧ ಸುಳ್ಳು. ಇವ್ರಿಗೆ ಕೆಟ್ಟ ಹೆಸರು ತರೋದಕ್ಕೋಸ್ಕರ ಮತ್ತೆ ನಮ್ಮ
ಇದಕ್ಕೆ ಮಸಿ ಬಳಿಯುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. BTV ಅವರಂತೂ ಯಾವುದನ್ನು ಅದನ್ನ ಎವಿಡೆನ್ಸ್ ಏನು ಇಲ್ದಿರ ಸುಮ್ಮನೆ ಟೆಲಿಕಾಸ್ಟ್ ಮಾಡ್ತಾ ನಮ್ಮ ಹಾಸ್ಪಿಟಲ್ಗೆ ತುಂಬಾ ಅವಮಾನ ಮಾಡ್ತಿದ್ದಾರೆ ಸರ್.